ಹಲೋ ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್. ಏನು ಸಮಾಚಾರ, ಏನು ಮಾಡ್ತಾಯಿದ್ರ ಗೆಳೆಯರೆ? ನಾವು ನೋಡಿ ಸ್ವಿಮ್ಮಿಂಗ್ ಆಡೋಕ್ಕೆ ಬಂದಿದ್ವಿ ಮಾರ್ನಿಂಗು. ಸುಮಾರು 7 ಗಂಟೆ ಆಗಿತ್ತು. 7 ಗಂಟೆ ಬಂದು ಸ್ವಿಮ್ ಎಲ್ಲ ಮಾಡಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಸ್ವಿಮ್ಮಿಂಗ್ ಎಲ್ಲ ಮಾಡಿ ಹೊಲದಲ್ಲಿದ್ದೀವಿ. ಒಂದು ಚಿಕ್ಕ ಪುಟ್ಟ ಒಂದು ಜೇನು ಗೂಡಿತ್ತು, ಅದನ್ನು ಹಾಗೆ ತೆಗೆದ್ವಿ. ಅದೇನು ಯಾವ ಕಡೆನೂ ಆಗಿಲ್ಲ, ಅದು ಬಾಯಿಗೂ ಹೊತ್ತಿಲ್ಲ ಕೈಗೂ ಹೊತ್ತಿಲ್ಲ. ಸುಮ್ಮನೆ ಟೇಸ್ಟ್ ನೋಡಿದ್ವಿ ಹೇಗಿತ್ತು ಅಂತ. ಸ್ವಲ್ಪ ಕಹಿ ಇತ್ತು, ತೊಂದರೆ ಇಲ್ಲ. ಜೇನು ಹೊಡೆದು ತಿಂದ್ವಿ ಸ್ವಲ್ಪ. ಇವಾಗ ಹೋಗ್ತಾ ಇದ್ದೀವಿ ನೋಡಿ. ನಮ್ಮ ಫ್ರೆಂಡಿಂದ ಹೊಲಕ್ಕೆ ಬಂದಿದ್ವಿ. ಹೇಗಿದೆ, ಇಲ್ಲಿಂದ ಹೋಗಬೇಕು. ಮನೇಲಿ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ಮುಂದಿನ ದಿನಚರಿ ನಡೆಸಬೇಕು. ಬನ್ನಿ ಸಿಗೋಣ. ಇವತ್ತಿನ ದಿವಸ ಹೇಗಿರುತ್ತೆ, ಏನು ಮಾಡ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲ ತಿಳಿಸ್ಕೊಡ್ತೀನಿ. ಬನ್ನಿ. ಮಹಾದೇವನ ಮಂದಿರಕ್ಕೆ ಬಂದಿದ್ದೀವಿ. ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಚಿಂಕು ಶಣ್ ಮಾಡಿ ದೇವರಿಗೆ ಶಣ್ ಮಾಡಪ್ಪ. ಹಣೆ ಹೆಚ್ಚು ಶಣ್ ಮಾಡು. ಈ ಕಡೆಯಿಂದ ಶಣ್ ಮಾಡು. ಹಣೆ ಹೆಚ್ಚು. ಗುಡ್ ಬಾಯ್ ಚಿಂಕು. ನೋಡಿ ದೇವರಿಗೆಲ್ಲ ನಮಸ್ಕಾರ ಮಾಡಿ. ಅದ ಹಾಕಲ್ಲ, ರೊಕ್ಕ ಹಾಕಿದ್ದೇವೆ ಆಲ್ರೆಡಿ. ರೊಕ್ಕ ಹಾಕ್ತಾನಂತೆ ನೋಡಿ, ಅದರೊಳಗಡೆ ರೊಕ್ಕ ಹಾಕ್ತಾನಂತೆ. ಬಾ ನೋಡಿ, ಗುಡಿ ಹೇಗಿದೆ, ಪ್ರಶಾಂತವಾಗಿದೆ ಗುಡಿ. ಸೋಮವಾರ ಹಾಂ ರೀ, ಬಿಸಿಲದ. ಏನು ಗುಡಿಗೆ ಬಂದಿದ್ದೀವಲ್ಲ, ಸೋಮವಾರದ ಇವತ್ತು. ಚಿಂಕು ಯಾರ ಗುಡಿಗೆ ಬಂದಿದ್ದೀ? ಮಹಾದೇವನ ಗುಡಿಗೆ ಬಂದಿದ್ದೆವು. ಸೋಮವಾರ ದಿವಸದ ನೀವು ಎಲ್ಲರೂ ಗುಡಿಗೆ ಹೋಗ್ರಿ ಅಂತ ಹೇಳು. ಇಲ್ಲಿ ನೋಡಿ ಹೇಳು, ಕ್ಯಾಮ್ರಾಕ್ಕೆ ನೋಡಿ ಹೇಳು. ನೀವು ಗುಡಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅಂತನು. ನೀವು ಇವತ್ತು ಸೋಮವಾರ ದಿವಸ ಮಹಾದೇವನ ಗುಡಿಗೆ ಬಂದಿದ್ದೀವಿ. ನಾನು ದಿನಾಲು ಬರೋದು. ನೀವು ಸೋಮವಾರ ಆದರೂ ಮಹಾದೇವನ ಗುಡಿಗೆ ಹೋಗಿ ಅಂತ ಹೇಳ್ತಾ ರಾಧೆ. ನೋಡಿ, ಅವ್ನ ಕಾರ್ ಮೇಲೆ ಕೂತ್ಕೊಂಡಿದ್ದಾನೆ. ಅವ್ರ ಅಜ್ಜಿ ಒಂದು ಫೋಟೋ ತೆಗಿತಾ ಇದ್ದಾಳೆ. ಇಲ್ಲಿ ನೋಡಿ, ಸ್ಟೈಲ್ ಮಾಡಂತೆ. ಮತ್ತೆ ಸ್ಟೈಲ್ ಇಲ್ಲಿ ನೋಡಿ. ಅವನಿಗೆ ಎಷ್ಟು ಖುಷಿ ನೋಡಿ, ಕಾರ್ ನಡೆಸು ಅಂದರೆ ಫುಲ್ ಖುಷಿ. ಅವನಿಗೆ ಖುಷಿಯಿಂದ ಕಾರ್ ನಡೆಸ್ತಾನೆ. ಕಾರು ನೋಡಿ, ಇಷ್ಟೇ ಜಾಗದಲ್ಲಿ ಓಡಿಸ್ಬೇಕು. ಅವ್ನು ಜಾಸ್ತಿ ದೂರ ಇಲ್ಲ, ಬಿಸಿಲಿದೆ, ಆಚೆ ಹೋಗೋಗಿಲ್ಲ. ಎಲ್ಲೇ ಓಡಿಸ್ತಾ ಇರಬೇಕು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಅದಕ್ಕೆ ಆನೇ ಇಡ್ತಾನೆ, ಆಫೇ ಮಾಡಲ್ಲ ಗಾಡಿಗೆ. ನೋಡಿ, ಚಿಂಕು ಬಂಟಿನಾ? ಇವನು ಬಂಟಿನಾ ಇನ್ ಚಿಕ್ಕುನಾ? ಚಿಕ್ಕು ಇದಾನ ಇವನು. ಬೀಕೆ ನೋಡಿ ಹೇಗಿದೆ. ಇದು ಬಸವ ಕಲ್ಯಾಣದಲ್ಲಿರೋ ಐಬಿ ಇದೆ. ಇದು ಐಬಿಯಿಂದ ನಾವು ಹೋಗ್ತಾ ಇದ್ದೀವಿ. ಇದು ಈ ಕಡೆ ಶರಣಾರ್ಥಿ, ಇದು ಕುಂಭ ಕಾಲೇಜ್ ಹೋಗುವ ದಾರಿ. ಈ ಕಡೆ ಇಲ್ಲಿ ಹೋಗ್ತಾ ಇದ್ದೀವಿ. ಲೆಮನ್ ಜ್ಯೂಸ್ ಕುಡಿಯೋಕೆ ಬಂದಿದ್ದೀವಿ. ಬನ್ನಿ, ಇಲ್ಲಿ ಲೆಮನ್ ಜ್ಯೂಸ್ ಮಾಡ್ತಾರೆ. ಕನ್ನಡದಲ್ಲಿ ಅನುಭವ ಮಂಟಪ ಇಲ್ಲಿ ಮಾಡ್ತಾಯಿದ್ದಾರೆ. ನಿರ್ಮಾಣ ನೋಡಿ ಯಾವ ರೀತಿ ಫುಲ್ಲು ದೊಡ್ಡದಾಗಿದೆ. ಒಳ್ಳೆ 600 ಕೋಟಿ ವೆಚ್ಚ, ಅಷ್ಟು ಅಮೌಂಟಲ್ಲಿ ಇದು ಮಾಡ್ತಾ ಇದ್ದಾರೆ ಕನ್ಸ್ಟ್ರಕ್ಷನ್. ಇದು ಅನುಭವ ಮಂಟಪ, ಬಸವಣ್ಣನ ಜಾಗ ಇದು. ಒಳಗೆ ಹಾಕಿದ್ದೇವೆ ಗಾಡಿ ಸೀದಾ. ನೋಡಿ ಯಾವ ರೀತಿ ಕನ್ಸ್ಟ್ರಕ್ಷನ್ ನಡೀತಿದೆ ಅಂತ. ಅನುಭವ ಮಂಟಪ ಹೆವಿ ಕನ್ಸ್ಟ್ರಕ್ಷನ್ ಇದೆ. ಹೆವಿ ಕನ್ಸ್ಟ್ರಕ್ಷನ್ ಇದೆ. ಇಲ್ಲೊಬ್ಬರು ಕನ್ಸ್ಟ್ರಕ್ಷನ್ ಅವ್ರು ಸಿಕ್ಕಿದ್ರು. ಇದೆಲ್ಲ ರೆಡಿ ಆದಮೇಲೆ ಇನ್ನೊಂದ್ಸರಿ ಬಂದು ತೋರಿಸ್ತೀನಿ ನಿಮಗೆ. 600 ಕೋಟಿ ವೆಚ್ಚದಲ್ಲಿ ರೆಡಿ ಆಗ್ತಾ ಇದೆ ಅನುಭವ ಮಂಟಪ. ನಿಮ್ಮ ಫ್ರೆಂಡ್ ಶಾಪಲ್ಲಿ ಕೂತಿದ್ದೀನಿ ನೋಡಿ. ಮನಸ್ಸು ಬರ್ತಾ ಇರಲಿಲ್ಲ, ಸ್ವಲ್ಪ ಕೆಲಸ ಇತ್ತು. ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೋಬೇಕಿತ್ತು. ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳಕ್ಕೆ ಬಂದಿದ್ದೆ. ಬಟ್ ಅದು ಇಲ್ಲಿ ಕೆಲಸ ಅಲ್ಲಿ ಅವ್ರ ಹತ್ರ ಮಾಡ್ತಾ ಇಲ್ವಂತೆ, ಇಂಟರ್ನೆಟ್ ಶಾಪಲ್ಲಿ. ಸೊ ಅದಕ್ಕೋಸ್ಕರ ಇವಾಗ ನಾವು ಈ ಕಡೆ ಎಲ್ಲಿಗೆ ಅಂದರೆ ತಹಸೀಲ್ ಆಫೀಸ್ ಹೋಗಬೇಕು. ನಮ್ಮದು ತಹಸೀಲ್ ಆಫೀಸ್ ಬಂದುಬಿಟ್ಟು ಹುಲ್ಸೂರು ಬರುತ್ತೆ. ಹುಲ್ಸೂರಿಗೆ ಹೋಗ್ಬಿಟ್ಟು ಅಲ್ಲಿ ಹುಲ್ಸೂರಲ್ಲಿ ಮಾಡ್ಕೋಬೇಕು. ಸೊ ಕೂತಿದ್ದೀನಿ ಇಲ್ಲೇ. ಇಷ್ಟೊತ್ತು ಆಚೆ ಹೋಗಿದ್ದೆ, ನೋಡಿದ್ವಿ ನೀವು. ಆಚೆ ಹೋಗಿದ್ದೆ. ಆಚೆ ಸ್ವಲ್ಪ ಒಂದು ಕೆಲಸ ಇತ್ತು ನನ್ನ ಫ್ರೆಂಡಿಂದು. ಅದು ಕೆಲಸ ಮುಗಿಸ್ಕೊಂಡು ಹಾಗೆ
ಶಾಪಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಸೆಕೆ ತುಂಬ ಇದೆ ರೀ, ಎಂಥ ಸೆಕೆ ಮಾರಯ್ಯ, ಫುಲ್ಲು ಸೆಕೆ. ಇಂಥ ಸೆಕೆಯಲ್ಲಿ ಆಚೆ ಹೋಗೋಕ್ಕೆ ಮನಸ್ಸಾಗಲ್ಲ. ನೋಡಿ ಬಂದು ಕೂತಿದ್ದೀನಿ, ಬನ್ನಿ. ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ನಾಳೆ, ಅದಕ್ಕೋಸ್ಕರ ಡೆಕೋರೇಷನ್ ನೋಡಿ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ. ಹಾಂ ನೋಡಿ, ಎಲ್ಲ ಸೀರಿಯಲೆಲ್ಲ ಹಾಕಿ ಫುಲ್ ಹೆವಿ ಡೆಕೋರೇಷನ್